ಹಾಯ್ ನಮಸ್ಕಾರ. ಸೂಪರ್ ಆಗಿ ಬಟ್ಲು ಕಡುಬು ಹೇಗೆ ಮಾಡೋದ ನೋಡೋಣ ಬನ್ನಿ. ಸ್ವಲ್ಪ ರೈಸಿಗೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪು ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇಲ್ಲಿ ಗೋಧಿ ಹಿಟ್ಟು ಹಾಕೋದು ಶೇಪ್ ಬರೋಕ್ಕೋಸ್ಕರ ಸ್ವಲ್ಪನೇ ಹಾಕೊಳ್ಳಿ. ನೀವು ಅದನ್ನು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ನಾದ್ಕೊಳ್ಳಿ. ಅದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡ್ರೆ ನಿಮಗೆ ಕೈಗೆ ಅಂಟಲ್ಲ. ಅದು ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಪುಟಾಣಿ ಈ ಥರ ಉಂಡೆ ಮಾಡ್ಕೋಬೇಕು. ಅದು ರೌಂಡು ಮಾಡಿಬಿಟ್ಟು ಒಂದು ಶೇಪ್ ಕೊಟ್ಟರೆ, ಬಟ್ಲು ಶೇಪಿನ ಕೊಟ್ಟರೆ ಬಟ್ಲು ಕಡುಬು ರೆಡಿ ಆಗುತ್ತೆ. ಇದನ್ನು ನೀವು ಇಡ್ಲಿ ಪಾತ್ರೆಯಲ್ಲಾದರೂ ಬೇಯಿಸ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಅದನ್ನು ಒಂದು 5 to 6 minutes ಅದನ್ನು ಬೇಯಿಸ್ಕೊಂಡ್ರೆ ಸಾಕು, ಆಗೋಗುತ್ತೆ. ಅದ್ರ ಜೊತೆಗೆ ಮೆಂತ್ಯ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಸಣ್ಣ ಪಾನಿಗೆ ಸ್ವಲ್ಪ ಎಣ್ಣೆ, ಒಣಮೆಣಸಿನ್ಕಾಯಿ, ಮೆಂತೆಕಾಳು, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿದ್ರೆ ಮುಗೀತು, ಮೆಂತ್ಯ ಚಟ್ನಿ ರೆಡಿ. ಈ ಸೈಡು ಕಡುಬು ರೆಡಿಯಾಗಿತ್ತು. ಮೆಂತ್ಯ ಚಟ್ನಿಗೆ ತುಪ್ಪ, ಬೆಲ್ಲದ ಪೌಡರ್ಗೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಡುಬು ತಿಂದರೆ ಸಖತ್ತಾಗಿತ್ತು. ಒಂದ್ಸಲ ಟ್ರೈ ಮಾಡಿ. ಬಾಯ್.